ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದುಬಿಟ್ಟು ಇದಕ್ಕೆ ಬೇಳೆ ಮೊಟ್ಟೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಂಡೇ ಸ್ಪೆಷಲ್ ಇನ್ನೇನು ಮಾಡೋದಪ್ಪ ಅಂದ್ಬಿಟ್ಟು ಇದಕ್ಕೆ ಬೇಳೆ ಆಲ್ರೆಡಿ ಇವಾಗ ಅವರೆಕಾಯಿ ಸೀಸನ್ ಅಲ್ವಾ, ಇದಕ್ಕೆ ಬಿಟ್ಟು ಇಟ್ಕೊಂಡಿದ್ದೆ. ಹಂಗೆ ಒಂದು ಸ್ವಲ್ಪ ಬಟಾಣಿನ ಇತ್ತು ಹಸಿದು, ಇನ್ನೇನು ಅದು ಸ್ವಲ್ಪ ಸಪ್ರೇಟಾಗಿ ಇಡೋದೇನೋ ಹಾಕ್ಬಿಡೋಣ ಅಂದ್ಬಿಟ್ಟು ಅದನ್ನು ತೊಗೊಂಡಿದ್ದೀನಿ. ಇದಕ್ಕೆ ಮಸಾಲೆ ರುಬ್ಕೋಬೇಕು. ಇದು ಮಸಾಲೆ ರುಬ್ಕೊಳ್ಳೋದಕ್ಕೆ ಒಣಗಿದ ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಈ ಮೂರನ್ನು ಒಂಚೂರು ಎಣ್ಣೆ ಹಾಕಿ ಹುರ್ಕೋಬೇಕು. ನಾನು ಇದು ಕಡ್ಡಿ ತೆಗ್ದಿಲ್ಲ, ಯಾಕೆಂದರೆ ಉರಿಬೇಕಾದ್ರೆ ಘಾಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಕಡ್ಡಿ ತೆಗ್ದಿಲ್ಲ. ಹುರಿದ್ಬಿಟ್ಟು ಕಡ್ಡಿನ ತೆಗಿತಾ ಇದ್ದೀನಿ. ಓಕೆನಾ. ಇದು ಹುರಿದಾದ್ಮೇಲೆ ಆ ಬಿಸಿಗೆ ಒಂಚೂರು ಧನಿಯಾ ಪುಡಿ ಹಾಕ್ಬಿಟ್ರೆ ಚೆನ್ನಾಗಿ ಬಿಸಿಗೆ ಇದಾಗುತ್ತೆ, ಫ್ರೈ ಆಗುತ್ತೆ. ಅದೇನು ಸಪ್ರೇಟಾಗಿ ಬೇಯಿಸೋದು ಬೇಡ, ಅದು ಬಿಸಿ ಬಾಣಲಿಗೇನೆ ಹಾಕ್ಕೊಂಡ್ರೆ ಸಾಕು. ಓಕೆನಾ. ಈ ರೀತಿ ಫಸ್ಟ್ಗೆ ನಾವು ಈರುಳ್ಳಿ, ಬೆಳ್ಳುಳ್ಳಿ, ಒಣಗಿದ ಮೆಣಸಿನ್ಕಾಯಿ ಈ ಮಸಾಲೆನ ಚೆನ್ನಾಗಿ ಒಂಚೂರು ಎಣ್ಣೆ ಹಾಕ್ಕೊಂಡು ಅಡುಗೆ ಎಣ್ಣೆನ ಹುರ್ಕೋಬೇಕು ಗಮ್ಮನ್ನ ಥರ. ಓಕೆನಾ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲಿ. ಅದ್ರ ಜೊತೆಲಿ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಒಣಗಿದ ಮೆಣಸಿನ್ಕಾಯಿ. ಇದಕ್ಕೆ ಚಕ್ಕೆ, ಲವಂಗ ಮತ್ತು ಗಸಗಸೆ ಮತ್ತು ಅದಕ್ಕೆ ಹುರ್ಗಡ್ಲೆ, ಒಂಚೂರು ತೆಂಗಿನಕಾಯಿ ಇದಿಷ್ಟನ್ನು ಹಾಕ್ಕೋಬೇಕಾಗುತ್ತೆ. ಇದಿಷ್ಟನ್ನು ಹಾಕ್ಕೊಂಡು ರುಬ್ಕೋಬೇಕು. ಇದ್ರ ಜೊತೆಗೆ ಇದು ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ ಮತ್ತು ಟೊಮೊಟೊನ ನೀವು ಇದಕ್ಕೆ ಡೈರೆಕ್ಟಾಗಿ ಹಾಕ್ಕೋಬೋದು. ಇಲ್ಲ ಅಂದರೆ ಇದು ರುಬ್ಬಿಟ್ಟು ಒಂದು ಸುತ್ತು ಆಮೇಲೂ ಹಾಕ್ಕೊಂಡು ಸ್ವಲ್ಪ ಒಬ್ಬೊಬ್ರಿಗೆ ಟೊಮೊಟೊ ಬಾಯಿಗೆ ಸಿಗಬೇಕು ಅಂತ ಇಷ್ಟ ಇರುತ್ತೆ, ಅವ್ರಿಗೆ ಸಿಗಬಾರ್ದು ಅಂತಿರುತ್ತೆ. ಆ ಥರ ನಾನು ಇದನ್ನು ಒಂದು ಸಲ ರುಬ್ಬಿಟ್ಟು ಆಮೇಲೆ ಟೊಮೊಟೊ ಹಾಕೋತಾ ಇದ್ದೀನಿ. ನೀವು ಡೈರೆಕ್ಟಾಗೆ ಬೇಕು ಅಂದ್ರೆ ಹಾಕ್ಕೋಬೋದು. ಓಕೆನಾ. ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಂಡಿದ್ದೀನಿ. ಈ ರೀತಿ ಇವಾಗ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡಾದ್ಮೇಲೆ ಟೊಮೊಟೊನ ಆಮೇಲೆ ಹಾಕಿ ಒಂದು ಸುತ್ತಿಸ್ಕೊಂಡ್ರೆ ಸಾಕು. ಇಲ್ಲ ನೀವು ಡೈರೆಕ್ಟಾಗಿ ಫಸ್ಟೇ ಹಾಕ್ಕೋತೀನಿ ಅಂದ್ರೂ ಹಾಕ್ಕೋಬೋದು. ಒಂದೊಂದು ಸಲ ನಾನು ಡೈರೆಕ್ಟಾಗಿ ಹಾಕ್ತೀನಿ, ಒಂದೊಂದು ಸಲ ಆಮೇಲೆ ಹಾಕ್ತೀನಿ, ಅದು ನಿಮಗೆ ಬಿಟ್ಟಿದ್ದು. ಓಕೆನಾ. ಈ ರೀತಿ ರುಬ್ಕೊಂಡು ಮಸಾಲೆ ರೆಡಿಯಾಗಿದೆ. ಅದಕ್ಕೆ ಮೊಟ್ಟೆ ತೊಗೊಂಡಿದ್ದೀನಿ ಒಂದು 6 ಮತ್ತು ಇದಕ್ಕೆ ಬೇಳೆ ತೊಗೊಂಡಿದ್ದೀನಿ. ಬನ್ನಿ ಇದು ಯಾವ ರೀತಿ ಒಗ್ಗರಣೆ ಮಾಡೋದು ಅಂತ ನೋಡೋಣ. ಈಗ ನಾನು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ನೀವು ಪಾತ್ರೆಯಲ್ಲಿ ಮಾಡ್ತೀನಿ ಅಂದರೂ ಮಾಡ್ಬೋದು. ಕೆಲವರು ಇದಕ್ಕೆ ಬೇಳೆ ಏನಾಗುತ್ತೆ ಎಲ್ಲ ಇಸ್ಕೋಗುತ್ತೆ ಅಂದ್ಬಿಟ್ಟು ಕುಕ್ಕರಲ್ಲಿ ಬೇಯಿಸಲ್ಲ, ಮಾಮೂಲಿ ಸಣ್ಣದಾಗಿ ಪಾತ್ರೆಯಲ್ಲೇ ಇಟ್ಬಿಟ್ಟು ಬೇಯಿಸ್ಕೊತಾರೆ. ನೀವು ಆ ಥರನೂ ಮಾಡ್ಕೊಬೋದು. ಇಲ್ಲಾಂದರೆ ಕುಕ್ಕರಲ್ಲಿ ಒಂದು ವಿಸಿಲ್ ಕೂಗಿಸ್ಕೊಂಡ್ರು ಸಾಕು. ಓಕೆನಾ. ಜಾಸ್ತಿ ಬೇಡ, ಒಂದು ವಿಸಿಲ್ ಕೂಗಿಸ್ಕೊಳ್ಳಿ, ಇದಾಗುತ್ತೆ. ಅದು ನಾನು ಸ್ವಲ್ಪ ಬಟಾಣಿ ಹಾಕಿರೋದ್ರಿಂದ ಕುಕ್ಕರಲ್ಲೇ ಕೂಗಿಸ್ತಾ ಇದ್ದೀನಿ. ಹಾಗಾಗಿ ಫಸ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಮಾಮೂಲಿ ಇದಕ್ಕೆ ಬೇಳೆ, ಇದಕ್ಕೆ ನಾನು ಒಂದು ಆಲೂಗೆಡ್ಡೆ, ಬದನೆಕಾಯಿ ಇದ್ದರೆ ಹಾಕ್ಬೋದು, ಇರಲಿಲ್ಲ ಬೀನಿಸ್ ಹಾಕಿದ್ದೀನಿ. ಓಕೆನಾ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ತರಕಾರಿ ಏನು ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಬೇರೆ ತರಕಾರಿನೂ ಹಾಕ್ಕೋಬೋದು. ಓಕೆನಾ. ಇವಾಗ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕದು. ತರಕಾರಿ, ಕಾಳು ಎಲ್ಲನೂ, ಇದಕ್ಕೆ ಬೇಳೆ ಎಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾವು ಆಲ್ರೆಡಿ ಮಸಾಲೆ ರುಬ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೋಬೇಕಾಗುತ್ತೆ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದು ಚೆನ್ನಾಗಿ ಒಂದು ಕುದಿ ಬರಬೇಕು. ನಾವು ಮಸಾಲೆ ಎಲ್ಲನೂ ಹಾಕಿರ್ತೀವಲ್ಲ ಅದು ಚೆನ್ನಾಗಿ ಕುದಿ ಬರಬೇಕು. ಮತ್ತು ನೀರನ್ನ ನಿಮ್ಗೆ ಎಷ್ಟು ಬೇಕಷ್ಟು ತೊಗೊಳ್ಳಿ. ಗಟ್ಟಿಯಾಗಿ ಬೇಕಂದರೆ ಗಟ್ಟಿಯಾಗಿ, ಸ್ವಲ್ಪ ಒಬ್ಬರು ಗಟ್ಟಿ ಇಷ್ಟಪಡಲ್ಲ, ತೆಳ್ಳಗಿರಬೇಕು ಅಂತಾರೆ, ಹಂಗಾರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ಓಕೆನಾ. ಈ ರೀತಿ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಒಂದು ಏನಪ್ಪ ಅಂದರೆ ನೀವು ಮೊಟ್ಟೆ ಸಾಂಬಾರು ಎಲ್ಲರೂ ತಿಂತೀರಾ ಅಂದರೆ ಏನೂ ತೊಂದರೆ ಇಲ್ಲ, ಡೈರೆಕ್ಟಾಗಿ ಇದನ್ನು ಕೂಗಿಸ್ಬಿಟ್ಟು ಆಮೇಲೆ ಮೊಟ್ಟೆ ಹಾಕ್ಕೋಬೇಕು. ಇಲ್ಲ ಅಂದರೆ ನಮ್ಮ ಮನೇಲಿ ಅಜ್ಜಿ ತಿನ್ನಲ್ಲ, ಅದಕ್ಕೋಸ್ಕರ ಅವ್ರಿಗೆ ಇವಾಗ ಕೂಗಿಸ್ಬಿಟ್ಟು ಸಪ್ರೇಟಾಗಿ ಅವ್ರಿಗೆ ಸ್ವಲ್ಪ ತೊಗೊಂಡ್ಬಿಡ್ತೀನಿ. ಆಮೇಲೆ ನಮಗೆ ಮೊಟ್ಟೆ ಹಾಕ್ಕೊಂಡು ಮಾಡ್ಕೋತೀನಿ. ಓಕೆನಾ. ನಿಮ್ಮ ಕಡೆ ಇದ್ದರೆ ಆ ಥರ ತಿನ್ನಲ್ಲ ಅನ್ನೋರು ಇದ್ದರೆ ಸಪ್ರೇಟಾಗಿ ತೊಗೊಂಡ್ಬಿಟ್ಟು ಮಾಡಿ. ಈಗ ಉಪ್ಪು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೇ ಮಿಕ್ಸ್ ಮಾಡಿ ಒಂದು ವಿಸಿಲ್ ಕೂಗಿದ್ರೆ ಸಾಕು, ಹೇಳಿಲ್ವಾ, ಅದು ಒಂದೇ ಸಾರಿಗೆಲ್ಲ ಕದ್ರಕೊಂಬಿಡುತ್ತೆ. ಆ ಥರ ಆಗೋದು ಬೇಡ ಅಂದ್ಬಿಟ್ಟು ಒಂದೇ ವಿಸಿಲ್ಗೆ ಇದು ಮಾಡಿಬಿಟ್ಟು ಇವಾಗ ಇದನ್ನು ತೆಗೆದುಬಿಟ್ಟು ನಾನು ಸ್ವಲ್ಪ ಅಜ್ಜಿಗೆ ಸಪ್ರೇಟಾಗಿ ತೆಗೆದಿಟ್ಬಿಟ್ಟು ಇವಾಗ ನಮಗೆ ಸಪ್ರೇಟಾಗಿ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಮೊಟ್ಟೆ ಹೊಡೆದಾಕ್ತೀನಿ. ಓಕೆನಾ. ಅದನ್ನು ಸುಮ್ಮನೆ ಸಣ್ಣ ಉರಿ ಮಾಡಿಬಿಟ್ಟು ಸುತ್ತ ಒಂದೊಂದು ಹೊಡೆದಾಕಿ. ನಿಮ್ಗೆ ಎಷ್ಟು ಮೊಟ್ಟೆ ಬೇಕಾಗಿರುತ್ತೆ ಅಷ್ಟು ಸುತ್ತ ಒಂದೊಂದು ಹೊಡೀರಿ. ಒಂದ್ರ ಮೇಲೆ ಒಂದು ಹಾಕೋದು ಬೇಡ, ಸುತ್ತ ಹಾಕಿ. ಆವಾಗೇನಾಗುತ್ತೆ, ಆಮೇಲೆ ಕೈ ಆಡಿಸಿ ಕದ್ರಸಕ್ಕೆ ಹೋಗ್ಬೇಡಿ, ಸೌಟೆಲ್ಲ ಹಾಕಿ ಅದು ಹಾಗೆ ಬಿಟ್ಬಿಡಿ. ಒಂದು ಸಣ್ಣ ಉರಿ ಮಾಡಿ ಒಂದು 5 ನಿಮಿಷ ಹಾಗೆ ಬಿಟ್ಬಿಡಿ. ಅದೇನಾಗುತ್ತೆ, ಸಣ್ಣ ಉರಿಲಿ ಮಸಾಲೆಲಿ ಚೆನ್ನಾಗಿ ಬೇಯುತ್ತೆ. ಓಕೆನಾ. ಚೆನ್ನಾಗಿ ಮಸಾಲೆಲಿ ಬೆಂದಷ್ಟು ಟೇಸ್ಟ್ ಸೂಪರಾಗಿರುತ್ತೆ. ಒಂಥರ ಚಿಕನ್ ಸಾಂಬಾರು ಥರನೇ ಇರುತ್ತೆ. ಮೊಟ್ಟೆ ಅದರಲ್ಲಿ ಬೆಂದಿರುತ್ತಲ್ಲ, ಅದಕ್ಕೆ ನೋಡಿ ಈ ರೀತಿ ಆಗಿರುತ್ತೆ. ಓಕೆನಾ. ಇದಂತೂ ಪೂರಿ, ಚಪಾತಿ, ದೋಸೆ, ಅನ್ನಕ್ಕೆ ಎಲ್ಲ, ಮುದ್ದೆಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಬ್ಯಾಟಿಂಗ್ ಮಾಡೋಕ್ಕಂತೂ ಸೂಪರಾಗಿರುತ್ತೆ. ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.